ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ತುಂಬ ದಿವಸ ಆದಮೇಲೆ ಲಾಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಮಳೆ ಬರ್ತಾಯಿದೆ ಬೆಂಗಳೂರಲ್ಲಿ. ಬೆಂಗಳೂರು ಮಳೆ ಅಂತ ಅಂದರೆ ಗೊತ್ತಲ್ಲ, ಸಂಜೆ ಆದರೆ ಏನಾದ್ರು ಟೇಸ್ಟಿಯಾಗಿ ತಿನ್ನಬೇಕು ಅಂತ ಅದಕ್ಕೆ ಈಸಿಯಾಗಿ ಸಾಪಿಗೆ ಫಸ್ಟ್ ಏನಾರು ಮಾಡಿಕೊಟ್ಬಿಡೋಣ ಅಂತ ಮಂಗಳೂರು ಬಜ್ಜಿ ಮಾಡಿಬಿಡೋಣ, ಇನ್ಸ್ಟೆಂಟಾಗಿ ಈಸಿಯಾಗಿರುತ್ತೆ ಅಂತ ಎಲ್ಲ ಮಿಕ್ಸ್ಚರ್ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ ಒಂದು ದೊಡ್ಡ ಬೌಲಷ್ಟು ಮೈದಾ ಹಾಕ್ಕೊಂಡೆ, ಹಾಗೆ ಒಂದು ದೊಡ್ಡ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟು ಹಾಕ್ಕೊಂಡೆ ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತ. ಜೀರಿಗೆ, ಉಪ್ಪು, ಸೋಡಾ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಆಮೇಲೆ ಕಾಯ್ದು ಪೀಸ್ ಇದ್ದಿದ್ರೆ ಅದು ಹಾಕ್ಬೋದು. ಸ್ವಲ್ಪ ವಡಾ ಟೇಸ್ಟ್ ಕೊಡುತ್ತೆ. ಹಾಕಿ ಬ್ಯಾಟರೆಲ್ಲ ಚೆನ್ನಾಗಿ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೋಂಡ ಹಾಕೋಕ್ಕೆ ರೆಡಿ ಮಾಡಿಬಿಟ್ಟೆ. ಸೈಡ್ ಬೈ ಸೈಡು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ, ಕೆಲಸ ಜಾಸ್ತಿ ಆಗುತ್ತೆ. ಕಿಚನ್ ಸ್ಲ್ಯಾಬು ಕ್ಲೀನಾಗಿಲ್ಲ ಅಂದರೆ ಗೊತ್ತು ತಾನೆ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬಜ್ಜಿನೂ ರೆಡಿ ಆಗೋಯಿತು. ಯಾಕಂದರೆ ಇವತ್ತು ಇಷ್ಟು ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ ಅಂದರೆ ನಾನಿವತ್ತು ನನ್ನ ಸ್ಯಾರಿ KSIC ಮತ್ತು ಕ್ರೇಪ್ ಸಿಲ್ಕ್ ಸ್ಯಾರಿದು ಕಲೆಕ್ಷನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯಾಕಂದರೆ ಮಧ್ಯಾಹ್ನ ಎಲ್ಲ ವಾರ್ಡ್ರೋಬ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಾವು ವರಮಹಾಲಕ್ಷ್ಮಿ ಹಬ್ಬ ಬಂದುಬಿಡ್ತು, ಅದು ಇದು ಎಲ್ಲ ಆರ್ಗನೈಸ್ ಮಾಡಿಕೊಡ್ಲೇಬೇಕಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ನಿಮ್ಮ ಹತ್ರನೂ ನಂದು KSIC ಸ್ಯಾರಿದು ಕಲೆಕ್ಷನ್ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನೋಡಿ ಎಷ್ಟು ಫ್ಲಫಿಯಾಗಿ ಸೂಪರಾಗಿ, ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಮಂಗಳೂರು ಬಜ್ಜಿ ರೆಡಿ ಆಗೋಯಿತು. ಇವಾಗ ಇದನ್ನು ಅಪ್ಪು ಕೊಟ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು. ಇದೊಂದು ನಂದು ಫೇವ್ರೆಟ್ ಕ್ರೇಪ್ ಸೀರೆ, ಈಸಿ ಟು ಗೋ. ಯಾವಾಗಲೂ ಇದನ್ನು ಹಾಕ್ಕೊಂಡ್ಬಿಡ್ತೀನಿ. ಬೇಗ ಪಿಕ್ ಮಾಡಿದ್ರೆ ಅಂದರೆ ಬೇಗ ರೆಡಿ ಆಗಬೇಕು ಅಂದರೆ ಇದನ್ನು ಯಾವಾಗಲೂ ನಾನು ಚೂಸ್ ಮಾಡ್ತೀನಿ. ಇದಕ್ಕೆ ಈ ಥರ ಸೆಲ್ಫ್ ಬ್ಲೌಸ್ ಬಂದಿಲ್ಲದಿದ್ದರಿಂದ ಈ ಬ್ಲೌಸು ಬೇರೆ ಫ್ಯಾಬ್ರಿಕ್ ತೊಗೊಂಡು ಸ್ಟಿಚ್ ಮಾಡಿಸಿರೋದು. ಅಂದರೆ ಇದು ತುಂಬ ಒಂದು 10 years ಓಲ್ಡ್ ಬ್ಲೌಸ್ ಅನ್ಬೋದು, ಬಟ್ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ. ನನಗೊಬ್ಬರು ಡಿಸೈನರ್ ಇದ್ದರು, ಅವರಂತೂ ಹೆಂಗೆ ಫಿಟ್ಟಿಂಗ್ ಮಾಡಿಕೊಟ್ಟಿದ್ದಾರೆ ಅಂದರೆ ನನ್ನ ದಪ್ಪಾಗಲಿ ಸಣ್ಣಾಗಲಿ ಫಿಟ್ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನ್ನ ಫೇವ್ರೇಟ್ ಬ್ಲೌಸು. ಎಷ್ಟೊಂದು ಸ್ಯಾರಿ ಜೊತೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನಿ, ಬಟ್ 95% ಈ ಸ್ಯಾರಿ ಜೊತೆಗೆ ವೇರ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಯೂಶ್ವಲಿ ಸ್ಯಾರಿ ಎಲ್ಲ ರಿವರ್ಸೇ ಫೋಲ್ಡ್ ಮಾಡಿರ್ತೀನಿ. ಅದು ನನಗೆ ಬ್ಯಾಡ್ ಹ್ಯಾಬಿಟೋ ಗುಡ್ ಹ್ಯಾಬಿಟೋ ಗೊತ್ತಿಲ್ಲ, ಬಟ್ ನಾನು ಯೂಶ್ವಲಿ ಸ್ಯಾರಿ ಎಲ್ಲ ರಿವರ್ಸೇ ಫೋಲ್ಡ್ ಮಾಡಿಡೋದು. ಇದು ಈ ಥರ ಸಿಂಪಲ್ ಸ್ಟ್ರೈಪ್ಸ್ದು ಪಲ್ಲು ಬಂದಿದೆ. ಇದು ಅಷ್ಟೇ 10 years ಓಲ್ಡ್ ಸ್ಯಾರಿನೇ, ಬಟ್ ನನಗಿದೊಂಥರ ಫೇವ್ರೇಟು. ಎಷ್ಟು ಲೈಟ್ ಇದೆ ಅಂದರೆ ಹೆಂಗೆ ಸ್ಯಾರಿ ಉಟ್ಕೊಂಡ್ರು ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಬಟ್ ಇವಾಗ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ತೆಗೆದ್ನಲ್ಲ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ತೆಗೆದೆ. ಎಲ್ಲ ನೀಟಾಗಿ ಮತ್ತೆ ಮಡ್ಚಿಡಬೇಕು. ಕಾಂಬಿನೇಷನ್ನು ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಉಟ್ರೂ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಫೇವ್ರೇಟ್ ಸ್ಯಾರಿ. ಆಮೇಲೆ ಇದಂತೂ ಫೇವ್ರೇಟು. ಗ್ರೀನ್ ಯಾರಿಗೆ ಇಷ್ಟ ಆಗಲ್ಲ. ಇದು ಕೂಡ ಇವೆಲ್ಲ ಒಂದೇ ಟೈಮಿಂಗ್ಸಲ್ಲಿ ತೊಗೊಂಡಿದ್ದು. ನೀವು ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರ್ಬೋದು ಓಲ್ಡ್ ಸ್ಯಾರಿ, ಬಟ್ ನಾನು ಇವತ್ತಿಗೂ ಇದನ್ನೆಲ್ಲ ವೇರ್ ಮಾಡ್ತೀನಿ. ಇದ್ರ ಜೊತೆದೇ ಬ್ಲೌಸು, ಬಟ್ ಇವಾಗೆಲ್ಲ ಬೇರೆ ಸಿಲ್ಕ್ ಸ್ಯಾರಿದೆಲ್ಲ ಇದಕ್ಕೆ ಕಾಂಬಿನೇಷನ್ ಆಗಿ ಉಟ್ಕೊತೀನಿ. ಇದು ಕೂಡ ಕ್ರೇಪ್ ಸ್ಯಾರಿ, KSIC ಅಲ್ಲ, ಕ್ರೇಪ್ ಸ್ಯಾರಿಲಿ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ. ನೋಡಿ ಪಲ್ಲು ಎಷ್ಟು ಗ್ರ್ಯಾಂಡ್ ಇದೆ, ತುಂಬ ವೆಯ್ಟು ಇದೆ. ಇದು ಎಷ್ಟು ಸರ್ತಿ ಹುಟ್ಟಿದೀನೋ ನನಗೆ ಗೊತ್ತಿಲ್ಲ. ಇವೆಲ್ಲ ನನಗೆ ಟೆಂಪಲ್ಗೆ ಹೋದಾಗ ಎಲ್ಲ ಹಾಕ್ಕೊಳ್ಳೋಕ್ಕೆ ತುಂಬ ಇಷ್ಟ. ಈ ಸ್ಯಾರಿ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ನೋಡಿ ಪಲ್ಲು ಮೋಟಿವ್ಸ್ ಅಂತೂ ನಂಗೆ ತುಂಬ ಇಷ್ಟ. ಆಮೇಲೆ ಇದು ಕ್ರೇಪ್ ಸಿಲ್ಕೆ, ಮೈಸೂರು ಕ್ರೇಪ್ ಸಿಲ್ಕು, ಬಟ್ ಇದೆಲ್ಲ ಡಿಸೈನ್ಸು ಎಂಬ್ಲಮ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪ್ರೀಮಿಯಂ ಕ್ರೇಪ್ ಸಿಲ್ಕ್ ಇದು ಬ್ಲೌಸ್ ನೋಡ್ತಾ ಇರ್ಬೋದು, ಓಲ್ಡ್ ಡಿಸೈನು. ಅದರಲ್ಲೇ ಬಂದಿದ್ರಲ್ಲಿ ಸ್ವಲ್ಪ ಡಿಸೈನ್ ಮಾಡಿಸಿ ಆವಾಗಿನ ಸ್ಟೈಲ್ಗೆ ಏನಿತ್ತು ಒಂದು 10 years ಆ ಥರನೇ ಮಾಡ್ಕೊಂಡಿದ್ದೆ. ಅದು ಫುಲ್ ಪ್ಲೈನ್ ಕ್ರೇಪ್. ಇದು ಕೂಡ ಕ್ರೇಪ್ ಸಿಲ್ಕೆ, ನೋಡ್ತಾ ಇರ್ಬೋದು. ಸ್ಮಾಲ್ ಬಾರ್ಡರ್ ಇದೆ, ತುಂಬ ಚೆನ್ನಾಗಿದೆ. ಫುಲ್ ಓವರಾಲ್ ಒಂದೇ ಕಲರ್ ಇದೆ. ಪಲ್ಲು ಎಷ್ಟು ಚೆನ್ನಾಗಿದೆ. ಈ ಥರ ಡಿಸೈನ್ಸ್ ಇದ್ದರೆ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಲೈಟ್ ವೆಯ್ಟು ಇದೆ, ಹಾಗೆ ವೇರ್ ಮಾಡಿದ್ರಂತೂ ಅಷ್ಟು ಚೆನ್ನಾಗಿದೆ. ಇದಕ್ಕೆ ಈ ಥರ ಸ್ಮಾಲ್ದು ಕ್ರೋಶ ಕುಚ್ಚು ಹಾಕ್ಸಿದ್ದೀನಿ, ಅದಕ್ಕೂ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಇದಕ್ಕೂ ಕೂಡ ಬ್ಲೌಸ್ ಇರಲಿಲ್ಲ, ವಿತ್ ಬ್ಲೌಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ವೈಟ್ ಬ್ಲೌಸ್ ಜೊತೆ ಹಾಕ್ಕೊತೀನಿ. ಅದು ಈ ಥರ ಸೀಕ್ವೆನ್ಸ್ದು ಮಾಡಿಸಿಟ್ಕೊಂಡಿದ್ದೀನಿ.
ಯಾವಾಗಾದರೂ ಈ ಥರ ಅಂದರೆ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆಲ್ಲ ಇದನ್ನು ಹಾಕೊಂಡು ಹೋಗ್ಬೋದಲ್ಲ ಅಂದ್ಬಿಟ್ಟು ಇದನ್ನು ಪೇರ್ ಮಾಡ್ತೀನಿ. ಇಲ್ಲ ಸ್ವಲ್ಪ ಬೇರೆನ ಮುಹೂರ್ತ ಅಂತ ಅಂದರೆ ಸಿಲ್ಕ್ ಸ್ಯಾರಿ ಬ್ಲೌಸು ಪಿಂಕು ಗ್ರೀನು ಆ ಥರ ಪರ್ಪಲಿಶ್ ಆ ಥರದ್ದೆಲ್ಲ ಪೇರ್ ಮಾಡಿ ಜಾಸ್ತಿ ಹಾಕೊಂಡು ಹೋಗ್ತೀನಿ. ಇದು ಕೂಡ ನಂದು ಒನ್ ಆಫ್ ದಿ ಫೇವ್ರೇಟು. ಆಮೇಲೆ ಈಸಿ ಟು ವೇರು. ಸಡನ್ನಾಗಿ ಎಲ್ಲರೂ ಹೊರಡಬೇಕು, ಜಾಸ್ತಿ ಟೈಮ್ ಇಲ್ಲ ಅಂದರೆ ಈ ಥರ ಸ್ಯಾರೀಸ್ ತುಂಬ ಹೊತ್ತು, ಆಮೇಲೆ ಹಾಕಿದ್ದೀವಿ ಹೆವಿ ಅನಿಸೋದಿಲ್ಲ. ಸ್ವಲ್ಪ ವಾರ್ಡ್ರೋಬ್ ಆರ್ಗನೈಸ್ ಮಾಡ್ತಾಯಿದ್ದೆ, ಎಲ್ಲ ಇಡ್ತಾಯಿದ್ದೆ. ಇದೆಲ್ಲ ಇವಾಗ ಐರನ್ಗೆ ಹೋಗುತ್ತೆ. ಐರನ್ ಮಾಡ್ದಲ್ಲೇ ಇಟ್ಟರಂತೂ ನೆಕ್ಸ್ಟ್ ಟೈಮ್ ಉಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇದನ್ನು ಪೇರ್ ಮಾಡ್ತೀನಿ. ಇಲ್ಲ ಅಂದರೆ ಒಂದೊಂದು ಸರ್ತಿ ಇದು ಕೂಡ ಪೇರ್ ಮಾಡ್ತೀನಿ. ಚೆನ್ನಾಗಿ ಕಾಣುತ್ತೆ ಡಾರ್ಕ್ ಕಲರು. ಇಲ್ಲ ಪಿಂಕ್ ಹಾಕೋದ್ರಂತೂ ಸೂಪರಾಗಿ ಕಾಣುತ್ತೆ. ಇದು ಕೂಡ ಮೈಸೂರು ಸಿಲ್ಕು, ಕ್ರೇಪ್ ಸಿಲ್ಕು. ಮೈಸೂರು ಸಿಲ್ಕಲ್ಲೇ ಕ್ರೇಪ್ ಇರುತ್ತಲ್ಲ ಆ ಸ್ಯಾರಿ. ಇದ್ರ ಪಲ್ಲು ನೋಡಿ, ಇದು ತುಂಬ ಚೆನ್ನಾಗಿದೆ ಸ್ಯಾರಿ. ಇದು ಕೂಡ ನನಗೆ ಗ್ರೀನು ಬ್ಲೂ ಎಲ್ಲೋದ್ರೂ ಅದೇ ಸಿಗುತ್ತೆ. ಮೋಸ್ಟ್ಲಿ ನಾನು ಪಿಕ್ ಮಾಡೋದೇ ಆ ಕಲರು ಅನಿಸುತ್ತೆ. ಇಲ್ಲ ನನಗೆ ಬರೋದೆಲ್ಲ ಗ್ರೀನೇ. ಯಾರಾದರೂ ಗಿಫ್ಟ್ ಕೊಟ್ಟರು ಗ್ರೀನೇ ಬ್ಲೂನೇ. ನಾನು ಚೂಸ್ ಮಾಡಿದ್ರು ಮೋಸ್ಟ್ ಪ್ರಾಬಬ್ಲಿ ಗ್ರೀನ್ ಇರುತ್ತೆ, ಇಲ್ಲ ಬ್ಲೂ ಇರುತ್ತೆ. ಇದಕ್ಕೆ ಈ ಥರ ಮ್ಯಾಂಗೋ ಬಾರ್ಡರ್ ಇದೆ. ಇದು ಅಷ್ಟೇ ಕ್ರೇಪ್ ಸಿಲ್ಕಲ್ಲೇ ಸ್ವಲ್ಪ ಪ್ರೀಮಿಯಮ್ಮು. ಬಾರ್ಡರು ಅವೆಲ್ಲ ಎಕ್ಸ್ಟ್ರಾ ಆಗ್ತಾ ಇವೆಲ್ಲ ಪ್ರೈಸ್ ಹೈಕ್ ಆಗ್ತಾ ಹೋಗುತ್ತೆ. ಈ ಸ್ಯಾರಿಗೆ ಯಾವ ಥರ ಬ್ಲೌಸ್ ಹೊಲಿಸಿದ್ದೀನಿ ಅಂದರೆ ಇದಕ್ಕೆ ಸೆಲ್ಫ್ ಬ್ಲೌಸ್ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡ್ತೆ, ಈ ಥರ ಡಾರ್ಕ್ ಗ್ರೀನು ಒಂದು ಸ್ವಲ್ಪ ಡಬಲ್ ಶೇಡೆಡ್ ಇದೆ. ಇದರಲ್ಲಿ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ. ಗ್ರೀನು ಲೀವ್ ಗ್ರೀನು ಮತ್ತು ಡಾರ್ಕ್ ಗ್ರೀನ್ ಡಬಲ್ ಶೇಡೆಡ್ ಇದೆ. ಅದನ್ನೇ ತೊಗೊಂಡೆ, ಯಾಕಂದರೆ ಅದು ಹಾಕಿದ್ರೆ ಡಿಫ್ರೆಂಟಾಗಿ ಕಾಣುತ್ತೆ. ಸೆಲ್ಫ್ ಇರಲಿಲ್ಲ ಅಂದರೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ಇದು ಮ್ಯಾಂಗೋ ಮೋಟಿವ್ಸ್ ಇದ್ದಿದ್ದರಿಂದ ನಾನು ಎಂಬ್ರಾಯ್ಡ್ರಿ ಅವ್ರಿಗೆ ಮ್ಯಾಂಗೋ ಹೇಳಿದೆ. ಅವರು ಈ ಥರ ಮಾಡಿಕೊಟ್ಟಿದ್ದಾರೆ. ಬಟ್ ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿದೆ. ಇದೊಂದು ಪೇರ್ ಮಾಡ್ತೀನಿ. ಇದು ಯೂಶ್ವಲಿ ಒಂದು ಸ್ವಲ್ಪ ಡೇ ಎಲ್ಲ ಹಾಕಿದ್ರೆ ಸೆಲ್ಫ್ ಕಲರ್ನ ವೇರ್ ಮಾಡ್ತೀನಿ. ಇದಕ್ಕೆ ಇದೇ ಥರ ಬ್ಲೌಸ್ ಬೇಕು ಅಂತಲೇ ಮಾಡಿಸ್ಕೊಂಡೆ. ಅದಿಲ್ಲ ಅಂತಂದಾಗ ಸ್ವಲ್ಪ ನೈಟ್ ಹೋಗಬೇಕು ಅಂದರೆ ಈ ಬ್ಲೌಸ್ನ ಪೇರ್ ಮಾಡ್ತೀನಿ. ಇದೆಲ್ಲ ಸ್ವಲ್ಪ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಒಂದು 2-3 ಸ್ಯಾರಿಗೆ ವೇರ್ ಮಾಡ್ತೀನಿ. ಇದ್ರದಂತೂ ಇದು ರೆಡಿ ಬ್ಲೌಸು. ಇದು ಅಷ್ಟೇ ತುಂಬ ಓಲ್ಡ್ ಬ್ಲೌಸು, ಬಟ್ ತುಂಬ ಫಿಟ್ಟಿಂಗು ಮತ್ತು ಬ್ರಾಡು ಎಲ್ಲ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇದಂತೂ ಹಾಕ್ಕೊತೀನಿ ಯಾವಾಗಲೂ ಜಾಸ್ತಿ ಈ ಸ್ಯಾರಿಗೆ. ಒಂದು KSAC ಸ್ಯಾರಿ. ಈ KSAC ಸ್ಯಾರಿ ಒನ್ ಆಫ್ ದಿ ಬೆಸ್ಟ್ ನನ್ನ ಹತ್ರ ಇರೋ ಕಲರ್ ಕಾಂಬಿನೇಷನ್ನು. ಬ್ಲ್ಯಾಕ್ ಇದೆ ನೋಡಿ, ಇಲ್ಲಿ ಎಲ್ಲೋಗೆ ಬ್ಲ್ಯಾಕ್ ಕಾಂಬಿನೇಷನ್ನು ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇದು ಅರೌಂಡು ಒಂದು 25,000 ರುಪೀಸ್ ಸ್ಯಾರಿ. ನೋಡಿ ಸಿಲ್ಕ್ ಮಾರ್ಕ್ ಆಗಿದೆ. ಇದು ಪ್ಯೂರ್ KSAC ಸ್ಯಾರಿ ಅಂತ ನೋಡಿ. ಇದ್ರ ಪಲ್ಲು ಎಷ್ಟು ಚೆನ್ನಾಗಿದೆ ಅಂತ. ಬ್ಲ್ಯಾಕು ಎಲ್ಲ ಉತ್ತರ ಅಂತೂ ಸೂಪರಾಗಿರುತ್ತೆ. ಆಮೇಲೆ ಇದಕ್ಕೂ ಕೂಡ ಏನಾಯಿತು ಅಂದರೆ ಸೆಲ್ಫ್ ಬ್ಲೌಸ್ ಇತ್ತು. ಡ್ರೈ ವಾಶು ಕೊಟ್ಟಾಗ ಈ ಕಲರ್ ಮಿಕ್ಸ್ ಮಾಡಿ ಏನೋ ಹಾಳು ಮಾಡಿಬಿಟ್ರು ಬ್ಲೌಸು. ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡಿ, ಇಲ್ಲೊಂದು ಸ್ವಲ್ಪ ಡ್ರೈ ವಾಶು ಕೊಟ್ಟಾಗ ಇದು ಮಾಡಿದ್ದಾರೆ. ಬಟ್ ಅದು ಒಳಗಡೆ ನಾವು ಸ್ಯಾರಿ ವೇರ್ ಮಾಡಿದ್ರೆ ಕಾಣಿಸಲ್ದೇ ಇರೋದ್ರಿಂದ. ಆಮೇಲೆ ಇಂಥ ಒಳ್ಳೆ ಸ್ಯಾರಿನ ಯಾರಾದರೂ ಬಿಡ್ತಾರಾ? ಆದರೂ ನಾನು ಇದನ್ನು ವೇರ್ ಮಾಡ್ತೀನಿ. ಫೇವ್ರೇಟು. ಅದಕ್ಕೆ ಬ್ಲೌಸ್ ಬಂದು ನಾನು ಇದನ್ನು ಇಟ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಈ ಬಾರ್ಡ್ರ್ ಮೋಟಿವ್ಸ್ಗೂ ಇದಕ್ಕೂ ಸ್ವಲ್ಪ ಮ್ಯಾಚ್ ಆಗುತ್ತೆ. ಇದು ಕೂಡ ರೆಡಿ ಬ್ಲೌಸು, ನಾರ್ಮಲ್ ರೆಡಿಮೇಡ್ ಬ್ಲೌಸ್ ಬರುತ್ತಲ್ಲ ಅದನ್ನೇ ತೊಗೊಂಡು ಬಂದಿದ್ದೆ, ಹೋಗಿದ್ದೆ. ಸ್ಯಾರಿ ಜೊತೆಗೆ ಇದನ್ನು ತಂದು ಹಾಕ್ಕೊಂಡಿದ್ದು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಒಂಥರ KSAC ಬಗ್ಗೆ ಹೇಳಂಗಿಲ್ಲಲ್ವ, ನಾವು ಹೆಣ್ಮಕ್ಳು ಅಂದರೆ KSAC ಸೀರೆ ಇಷ್ಟ ಅಲ್ವಾ, ಅದ್ರದ್ದು ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡೋದು. ಬಟ್ ನನ್ನ ಹತ್ರ ಇರೋ ಕಲೆಕ್ಷನ್ ಶೋ ಮಾಡೋಣ ಅಂತ ಅಂದ್ಕೊಂಡೆ. ನಿಮಗೆ ಇಷ್ಟು ಸ್ಯಾರಿಲಿ ಯಾವ್ದು ಇಷ್ಟ ಆಯಿತು ಅಂತೇಳಿ. ಇನ್ನೊಂದು ನನ್ನ ಮೋಸ್ಟ್ ಫೇವ್ರೇಟ್ ಒಂದು ಇಟ್ಟಿದ್ದೀನಿ ಲಾಸ್ಟಲ್ಲಿ. ಎಲ್ಲ ಸ್ಯಾರಿ ನನ್ನ ಫೇವ್ರೇಟೇ, ಬಟ್ ಇದು ಒಂಥರ ಸ್ಪೆಷಲು, ಒಂಥರ ಫೇವ್ರೇಟ್ ನೋಡಿ. ಇದೊಂದು ಸ್ಯಾರಿ. ಇದಕ್ಕೆ ಈ ಥರ ಮಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೆ. ಇದಕ್ಕೂ ಕೂಡ ಬ್ಲೌಸ್ ಬಂದಿತ್ತಿಲ್ಲ. ನಾನೇ ಎಕ್ಸ್ಟ್ರಾ ಸಿಲ್ಕ್ ಮೆಟೀರಿಯಲ್ ತೊಗೊಂಡು ಈ ಥರ ಕಾಂಬಿನೇಷನ್ ಮಾಡಿ ಮಾಡಿಸಿದ್ದೆ. ಇದು ಆಲ್ಮೋಸ್ಟ್ ಒಂದು 7 ಇಯರ್ಸ್ ಓಲ್ಡ್ ಸ್ಯಾರಿನೇ. ಇದಕ್ಕೆ ಅವಾಗೆಲ್ಲ ಈ ಥರ ಥ್ರೆಡ್ ವರ್ಕು ಎಲ್ಲ ಮೆಷಿನ್ ಎಂಬ್ರಾಯ್ಡ್ರಿ ನಡೀತಾ ಇದ್ದಿದ್ದರಿಂದ ಆಮೇಲೆ ಯಾವಾಗಲೂ ಲೈಫ್ ಇರುತ್ತೆ, ಸುಮ್ಮನೆ ಸೀಕ್ವೆನ್ಸ್ ಎಲ್ಲ ಹಾಕ್ಸೋದು ಬೇಡ ಅಂದ್ಬಿಟ್ಟು ಈ ಥರ ಸೆಟಲ್ಡಾಗಿ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿದ್ದೆ. ನೋಡ್ತಾ ಇರ್ಬೋದು. ಇದನ್ನು ಕೂಡ ಉಲ್ಟಾ ಮಡ್ಚಿಟ್ಟಿದ್ದೀನಿ. ಅದು ಏನೋ ಗೊತ್ತಿಲ್ಲ ನನಗೆ, ಸ್ಯಾರಿ ಸೀದಾ ಮಡ್ಚಿಡಬೇಕು ಅಂದ್ರೇ ಇಷ್ಟ ಆಗೋದಿಲ್ಲ. ಈ ಸ್ಯಾರಿನೂ ಕೂಡ ಉಲ್ಟಾ ಮಡ್ಚಿಟ್ಟಿದ್ದೀನಿ ನೋಡಿ. ಇದಕ್ಕೂ ಕೂಡ ಪಲ್ಲು ಈ ಥರ ಸಿಂಪಲಾಗಿ ಸ್ಟ್ರೈಪ್ ಇದೆ. ಬಟ್ ಬಾರ್ಡ್ರ್ ವೈಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೆವಿ ಇದೆ ಈ ಸಿಲ್ಕ್ ಸ್ಯಾರಿನು ಅಂತ ನೋಡಿ. 100% ಪ್ಯೂರ್ ಮೈಸೂರು ಸಿಲ್ಕ್. ಈ ಥರ ಪ್ರಿಂಟ್ ಆಗಿದೆ, ಪ್ಯೂರಲ್ಲಿ ಪ್ಯೂರು. ಆಮೇಲೆ ಕಾಸ್ಟ್ಲಿ ಈ ಸ್ಯಾರಿಗಳೆಲ್ಲ.
ಇದು ಅರೌಂಡು ನನಗೆ ಒಂದು ಅವಾಗಿನಗಲೇ ಒಂದು 25 to 30 ಬಿದ್ದಿದೆ. ನನಗೆ ಎಕ್ಸಾಕ್ಟ್ ಪ್ರೈಸ್ ಎಲ್ಲ ಮರ್ತು ಹೇಳಿದ್ನಲ್ಲ ಮುಂಚೆನೇ, ನನಗೆ ಇದು ಆಲ್ಮೋಸ್ಟ್ ಸ್ಯಾರಿ ಪ್ರೈಸ್ ಎಲ್ಲ ಮರ್ತೋಗಿದೆ. ಬಟ್ ಇದೆಲ್ಲ ಹೆವಿ ಸ್ವಲ್ಪ ಪ್ರೀಮಿಯಮ್, ಮಿಡ್ ಪ್ರೀಮಿಯಮ್ ಆ ರೇಂಜ್ಗೆ ಹೋಗೋದ್ರಿಂದ ಆವಾಗಲೇ ನಾನು ಒಂದು 25 to 30 ಅಷ್ಟು ಅರೌಂಡ್ ಪೇ ಮಾಡಿದ್ದೀನಿ. ನಿಮಗೂ ಆಲ್ಮೋಸ್ಟ್ ಎಲ್ಲರಿಗೂ KCC ಸ್ಯಾರಿ, ಕ್ರೇಪ್ ಸ್ಯಾರಿದು ಪ್ರೈಸ್ ಗೊತ್ತಿರುತ್ತೆ. ಬಟ್ ನಾನು ರೀಸೆಂಟಾಗಿ ತೊಗೊಂಡಲ್ಲೇ ಇರೋದ್ರಿಂದ ನನಗೆ ಪ್ರೈಸ್ ಎಲ್ಲ ಮರ್ತೋದಂಗಾಗಿದೆ. ಇವಕ್ಕೆಲ್ಲ ಲೈಫ್ ಇರುತ್ತೆ, ಎಷ್ಟು ಪ್ರೈಸ್ ಕೊಟ್ಟರು ಇದನ್ನು ಹಾಕ್ಕೊಳ್ಳೋ ಕ್ಲಾಸಿನೆಸ್ಸು, ಇಟ್ಕೊಳ್ಳೋ ಆ ಲುಕ್ಕು ಬೇರೆ ಸ್ಯಾರಿ ಕೊಡೋಲ್ಲ ಅಂದ್ಕೊತೀನಿ. ಎಷ್ಟೇ ಸಾವಿರದ ಕಂಚಿ ಸೀರೆ ತೊಗೊಂಡ್ರು KCC ಮುಂದೆ ಹಾಕ್ಕೊಡೋ ಕಂಫರ್ಟ್ ಮುಂದೆ ಸಿಗಲ್ಲ ಅನಿಸುತ್ತೆ. ನನ್ನ ಸ್ಯಾರಿ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಯಿತಾ? ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಇದರಲ್ಲಿ ಅಂತ ಪ್ಲೀಸ್ ತಿಳಿಸಿ ಆಯಿತಾ? ನಿಮ್ಗೆ ಇನ್ನೇನಾದರೂ ನನ್ನ ಬ್ಲೌಸ್ ಕಲೆಕ್ಷನು ಹಾಗೆ ನನ್ನದು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ನೋಡಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಆಯಿತಾ? ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ಇವಾಗೆಲ್ಲ ಬೀರುವಿಂದ ತೆಗೆದು ಎಲ್ಲ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಸೊ ದಟ್ ನಿಮಗೂ ಜೊತೆ ಶೇರ್ ಮಾಡ್ದಂಗೂ ಆಗುತ್ತೆ. ನಿಮ್ಗೆ ಇಷ್ಟು ಸ್ಯಾರಿಲಿ ಯಾವ್ದು ಫೇವ್ರೇಟ್ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.